ಪ್ರೀತಿ ಅಂದ್ರೆ ಉಸಿರು ಅಂತಾರೆ. ಆದ್ರೆ ಇಂದಿನ ಕೆಲವರ ಪ್ರೇಮ ಕಥೆಗಳು ಕೇಳಿದ್ರೆ ಉಸಿರೇ ನಿಂತು ಹೋಗುವಂತಿದೆ. ಪ್ರೀತಿಯ ನೋವನ್ನ ಸಹಿಸಿಕೊಳ್ಳೋಕಾಗದೆ ಯುವಕನೊಬ್ಬ ದುರಂತ ಅಂತ್ಯ ಕಂಡಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಕೊಪ್ಪಳ ಜಿಲ್ಲೆಯ ನವಲಿ ಗ್ರಾಮದ 20 ವರ್ಷದ ಸುರೇಶ್ ಎಂಬ ಯುವಕ ತುಮಕೂರಿನ ಖಾಸಗಿ ಕಾಲೇಜಿನಲ್ಲಿ ನರ್ಸಿಂಗ್ ಓದ್ತಾ ಇದ್ದ. ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿಯೊಬ್ಬಳ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದ. ಆಕೆ ಆತನ ಪ್ರೀತಿಯನ್ನ ಒಪ್ಪದಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸುರೇಶ್ ತನ್ನ ಸ್ನೇಹಿತರೊಂದಿಗೆ ತುಮಕೂರಿನಲ್ಲಿ ರೂಮ್ ಮಾಡಿಕೊಂಡು ವಾಸಿಸ್ತಾ ಇದ್ದ. ಪ್ರೀತಿಯ ವಿಷಯದಲ್ಲಿ ನಿರಾಸೆ ಅನುಭವಿಸಿದಂತ ನಂತರ ಅವನು ಖಿನ್ನತೆಗೆ ಒಳಗಾಗಿದ್ದ ಎನ್ನಲಾಗಿದೆ. ಯಾವಾಗ ತಾನು ಪ್ರೀತಿಸಿದ ಹುಡುಗಿ ಇವನ ಕಡೆ ತಿರುಗಿ ನೋಡ್ಲಿಲ್ವೋ ಆಗ ಸುರೇಶ್ ಹುಚ್ಚನಂತಾಗಿದ್ದ. ಯಾವಾಗ್ಲೂ ಹುಡುಗಿ ನೆನಪಿನಲ್ಲೇ ದಿನವನ್ನ ಕಳೀತಾ ಇದ್ದ. ಇವನ ಅವಸ್ಥೆ ಕಂಡು ಸ್ನೇಹಿತರೆಲ್ಲ ರೂಮ್ ಖಾಲಿ ಮಾಡಿದ್ರು. ಇದರಿಂದ ಮತ್ತಷ್ಟು ಖಿನ್ನತೆಗೆ ಜಾರಿದ್ದ. ರಾತ್ರಿ ವೇಳೆ ಮೈ ಡಿಯರ್ ಲೈಫ್ ಗುಡ್ ಬೈ ರಿಫ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಹಾಕಿದ ಬಳಿಕ ರೂಮ್ನಲ್ಲೇ ನೇಣು ಬಿಗಿದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಯುವಕನ ತಂದೆ ಬಸವರಾಜು ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಕೆಲವರು ಬಂದು ನಿಮ್ಮ ಮಗ ಇಂತಹ ಸ್ಟೇಟಸ್ ಹಾಕಿದ್ದಾನೆ ಅಂತ ಹೇಳಿದ್ರು. ರೂಮ್ಗೆ ಬಂದು ನೋಡಿದ್ರೆ ಅವನು ಸಾವನ್ನಪ್ಪಿದ್ದ ಅಂತ ಆ ತಂದೆ ಭಾವುಕರಾಗಿದ್ದಾರೆ. ತಮ್ಮ ಮಗ ಓದಿ ದೊಡ್ಡವನಾಗ್ಲಿ ಸುಖ ಜೀವನವನ್ನ ನಡೆಸಲಿ ಎಂಬ ಕನಸು ಕಂಡು ಆ ಮಗನನ್ನ ಬೆಳೆಸಿದ್ದಂತಹ ಪೋಷಕರು ಈಗ ಆ ಮಗನ ಮೃತದೇಹವನ್ನ ನೋಡೋಕಾಗದೆ ಎಂತಹ ಕಠಿಣ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.